ಜೋರಾಗಿ ಹೇಳ್ರಿ, ಯಾಕೋ ಸ್ವಲ್ಪ ಎಲ್ಲ ಶಕ್ತಿ ಕಡಿಮೆ ಆಗಿದೆ, ಬಿಸಿಲಲ್ಲಿ ಬಂದಿದ್ದೀರಿ. ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಆತ್ಮೀಯ ಬಂಧುಗಳೇ, ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು ತಾವೆಲ್ಲ ಇದ್ದೀರಿ. ಬಹಳಷ್ಟು ಹಿರಿಯ ಮುಖಂಡರುಗಳು ಬಂದಿದ್ದಾರೆ. ನಿಮ್ಮೆಲ್ಲರಿಗೆ ವಿನಂತಿ ಇದೆ, ದಯವಿಟ್ಟು ಶಾಂತತೆ ಕಾಪಾಡಿ. ಅತ್ಯಂತ ಮಹತ್ವದಾದಂತ ಕಾರ್ಯಕ್ರಮ. ಬಹಳಷ್ಟು ಜನರಿಗೆ ಹೊರಗಡೆ ನಿಂತಿದ್ದೀರಿ, ಕುರ್ಚಿಗಳಿಲ್ಲ, ಬಿಸಿಲಲ್ಲಿ ನಿಂತಿದ್ದೀರಿ. ನಿಮ್ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾವು ಸದಾ ಋಣಿಯಾಗಿದ್ದೇವೆ ಅಂತೇಳಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಈ ಕಾರ್ಯಕ್ರಮ 1.5 ಗಂಟೆ ನಡೀತದೆ. ಹಿರಿಯ ಮುಖಂಡರಾದಂತ ನಮ್ಮ ಜಿಲ್ಲೆಯವರು ಇದ್ದೀವಿ. ಅದರ ಜೊತೆಯಲ್ಲಿ BR ಪಾಟೀಲ್ ಸಾಹೇಬರು ಬಂದಿದ್ದಾರೆ, PGR ಸಿಂಧ್ಯಾ ಸಾಹೇಬರು ಬಂದಿದ್ದಾರೆ, ನಾನು ರಹೀಂ ಖಾನ್ ಅವರು, ರಾಜಶೇಖರ್ ಪಾಟೀಲ್ ಅವರು, ಇಲ್ಲಿ ಅಜಯ್ ಸಿಂಗ್ ಅವರು ಬಂದಿದ್ದಾರೆ, ಅಲಂ ಪ್ರಭು ಪಾಟೀಲ್, ರೇವು ನಾಯಕ್ ಬೆಳಂಗಿ ಬಂದಿದ್ದಾರೆ. ಎಲ್ಲ ಪ್ರಮುಖ ಮುಖಂಡರುಗಳು, ನಮ್ಮ ಕಾರ್ಯಾಧ್ಯಕ್ಷರಾದಂತ ಮಾನ್ಯ ವಸಂತ್ ಕುಮಾರ್ ಅವರು ಬಂದಿದ್ದಾರೆ. ವಸಂತ್ ಕುಮಾರ್ ಅವರಿಗೂ ಇವತ್ತು ಹೀಗಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತು ಸ್ವಾಗತವನ್ನು ಮಾಡ್ತಾರೆ. ಕಾರ್ಯಕ್ರಮ ಇಲ್ಲಿ ಮುಂದೆ ಬಂದು ಕೂತ್ಕೊಳ್ಬಿಡಿ, ಯುವಕರೆಲ್ಲ ಜಾಗ ಇಲ್ಲಿ ಬಂದು ಕೂತ್ಕೊಂಡ್ಬಿಡಿ ಎಲ್ಲ ದಯವಿಟ್ಟು. ಅಲ್ಲಿ ಆ ಕಡೆ ಹಿಂದೆ ಬಿಸಿಲಲ್ಲಿದ್ದವರು ಸ್ವಲ್ಪ ನೆರಳಲ್ಲಿ ಕೂತ್ಕೊಂಡ್ಬಿಡಿ. ಚುನಾವಣೆ ಇದೆ, ಹೀಗಾಗಿ ಬೇರೆ ರೀತಿಯ ಏನು ನಿಮ್ಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅತ್ಯಂತ ಪ್ರೀತಿಯಿಂದ, ಹುಮ್ಮಸ್ಸಿನಿಂದ, ಉತ್ಸಾಹದಿಂದ ನೀವೆಲ್ಲ ಬಂದಿದ್ದೀರಿ. ಹೀಗಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಆ ದೃಷ್ಟಿಯಿಂದ ಶಾಂತತೆ ಕಾಪಾಡಬೇಕು ಅಂತ ಹೇಳಿ ಶಿಸ್ತಿನಿಂದ ಎಷ್ಟು ಯಶಸ್ವಿಯಾಗಿ ಮೆರವಣಿಗೆ ನಡೆದಿದೆ ಅದೇ ರೀತಿಯಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಜರುಗಬೇಕು. ನಮ್ಮ ಶರಣಪ್ಪ ಮಟ್ಟೂರ್ ಅವರು ಇದ್ದಾರೆ, ಅರಳಿ ಅವರು, ಭೀಮರಾವ್ ಪಾಟೀಲ್ ಅವರು, ಚಂದ್ರಶೇಖರ್ ಪಾಟೀಲ್ ಅವರು, ರೇವು ನಾಯಕ್ ಬೆಳಂಗಿ ಅವರು, ಕೈಲಾಶ್ ಪಾಟೀಲ್ ಅವರು ಇದ್ದಾರೆ ಇಲ್ಲಿ. ಹೀಗಾಗಿ ಜಗದೇವ್ ಗುತ್ತೇದಾರ್ ಅವರು ಬಂದಿದ್ದಾರೆ. ನಮ್ಮ ಜಿಲ್ಲೆ ಎಲ್ಲಾ ಮುಖಂಡರು, ದಯವಿಟ್ಟು ಯಾರು ನಮ್ಮ ಹೆಸರು ತೆಗೆದುಕೊಂಡಿಲ್ಲ ಅಂತ ಹೇಳಬಾರ್ದು, ಎಲ್ಲಾ ಮುಖಂಡರು ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ಹೀಗಾಗಿ ನಿಮಗೆ ಇವತ್ತು ಜಿಲ್ಲಾಧ್ಯಕ್ಷರು ಸ್ವಾಗತ ಮಾಡ್ತಾರೆ. ಅದಾದ್ಮೇಲೆ ಮಾನ್ಯ BR ಪಾಟೀಲ್ ಅವರು ಮತ್ತು PGR ಸಿಂಧ್ಯಾ ಸಾಹೇಬರು ಉದ್ಘಾಟನೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ, ಪ್ರಚಾರಕ್ಕೆ ಚಾಲನೆಯನ್ನು ಕೊಡ್ತಾರೆ. ದಯವಿಟ್ಟು ಶಾಂತತೆ ಕಾಪಾಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಿಗೆ ಕಳಕಳಿ ವಿನಂತಿ ಮಾಡುತ್ತಾ, ವಿಶೇಷವಾಗಿ 8 ಮತಕ್ಷೇತ್ರಗಳಿಂದ ಬಂದಿದ್ದೇನೆ. ಇವತ್ತು ಸುಭಾಷ್ ರಾಠೋಡ್ ಅವರಿದ್ದಾರೆ, ಆಳಂದಿಂದ BR ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿನೂ ಅಷ್ಟು ದೂರ ಇದ್ರು ಸುಮಾರು ಜನ ಬಂದಿದ್ದೀರಿ, ಎಲ್ಲ ಹೊರಗಡೆ ನಿಂತಿದ್ದೀರಿ. ಅದಕ್ಕೆ ನಿಮ್ಗೆ ಅನಾನುಕೂಲತೆ ಆಗಿದ್ದಕ್ಕಾಗಿ ನಸೀಂ ಪಾಟೀಲ್ ಅವರು ಬಂದಿದ್ದಾರೆ, ನಿಮ್ಗೆ ನಾನು ಇವತ್ತು ಕ್ಷಮೆ ಯಾಚಿಸುತ್ತಾ ಈ ಕಾರ್ಯಕ್ರಮ ಈಗ ಪ್ರಾರಂಭ ಆಗ್ತದೆ. ದಯವಿಟ್ಟು ಶಾಂತತೆ ಕಾಪಾಡಿ. ಉದ್ಘಾಟನೆ ನೆರವೇರಿಸಲಾಗ್ತಾ ಇದೆ. ದೀಪ ಬೆಳಗಿಸುವುದರ ಮೂಲಕ ಮುಂಬರುವಂತಹ ದಿನಗಳಲ್ಲಿ ನಮ್ಮ ಸಾಗರ್ ಸರ್ ಅವರು ಯುವಕರು, ಯುವ ಉತ್ಸಾಹಿಗಳು, ಅತ್ಯಂತ ಕಿರಿಯ ವಯಸ್ಸಿನ ಸಂಸದರಾಗ್ಲಿ ಅನ್ನುವಂತ ಶುಭ ಹಾರೈಕೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಶುಭ ಕೋರೋಣ. ದೀಪ ಬೆಳಗಿಸುವುದರ ಮೂಲಕ ಈ ಒಂದು ಬೃಹತ್ ಬಹಿರಂಗ ಪ್ರಚಾರ ಸಭೆಯನ್ನು ಉದ್ಘಾಟಿಸಲಾಗ್ತಾ ಇದೆ. ವೇದಿಕೆ ಮೇಲೆ ಇರುವಂತಹ ನಮ್ಮೆಲ್ಲ ಅತಿಥಿ ಗಣ್ಯಮಾನ್ಯರು ಜೊತೆಗೆ ಉಪಸ್ಥಿತರಿರ್ತಕ್ಕಂಥ ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಇಂದಿನಿಂದ ಈ ಒಂದು ಕಾರ್ಯಕ್ರಮಗಳು ನಡೀತವೆ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾರ್ದಿಕವಾಗಿ ಬರಮಾಡಿಕೊಂಡು ಇದೀಗ ಉದ್ಘಾಟನೆಯನ್ನ ನೆರವೇರಿಸಿರ್ತಕ್ಕಂಥ ಮಾನ್ಯರಿಗೆ, ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ಅನಂತ ವಂದನೆಗಳು, ಧನ್ಯವಾದಗಳು ಸರ್. ಇಲ್ಲಿವರೆಗೆ ತಾವೆಲ್ಲರೂ ಅತ್ಯಂತ ಉತ್ಸಾಹದೊಂದಿಗೆ ಸರ್ ನಮ್ಮ ಗುಲ್ಬರ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆಗೆ ನಾನು ಸುಸ್ವಾಗತವನ್ನು ಕೋರುತ್ತೇನೆ. ಓಕೆ ಸರ್, ಸ್ವಾಗತ ಸರ್, ಧನ್ಯವಾದಗಳು. ಇಲ್ಲಿ ಎದುರುಗಡೆ ಇರ್ತಕ್ಕಂಥವ್ರು ದಯವಿಟ್ಟು ಕೂತ್ಕೊಳ್ರಿ ಅಂತ ಮನವಿಯನ್ನ ಮಾಡ್ತೇನೆ. ಉದ್ಘಾಟನೆ ನೆರವೇರಿದೆ. ಇಂದಿನಿಂದ ಈ ಒಂದು ಕಾರ್ಯಕ್ರಮಗಳು ಅನೇಕರಿಗೆ ಸರ್ಕಾರದ ಯೋಜನೆಗಳ ಕುರಿತು, ನಮ್ಮ ಕ್ಷೇತ್ರದಲ್ಲಿ ಸಾಹೇಬ್ರು ಜೊತೆಗೆ ರಾಜ್ಯದಲ್ಲಿ ಸರ್ಕಾರದ ಎಲ್ಲ ಕಾರ್ಯಗಳು ಜೊತೆಗೆ ವಿವಿಧ ಕ್ಷೇತ್ರಗಳಿನ ಕಾರ್ಯಗಳ ಕುರಿತಂತೆ ಈ ವೇದಿಕೆ ಮುಖಾಂತರವಾಗಿ ಮಾತನಾಡಲಿದ್ದಾರೆ. ಬೃಹತ್ ಬಹಿರಂಗ ಪ್ರಚಾರ ಸಭೆಯನ್ನ ಉದ್ಘಾಟಿಸಿರ್ತಕ್ಕಂಥ ನಮ್ಮ ಆತ್ಮೀಯರು ಶ್ರೀ BR ಪಾಟೀಲ್ ಸರ್ ಅವರು ಇದೀಗ ನುಡಿಪೀಠಕ್ಕೆ ಬರ್ತಾರೆ. ಉದ್ಘಾಟನೆಯನ್ನ ನೆರವೇರಿಸಿರ್ತಕ್ಕಂಥ ನಮ್ಮ
ಆಳಂದ ಶಾಸಕರು ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರ್ತಕ್ಕಂಥ ಶ್ರೀಯುತ PR ಪಾಟೀಲ್ ಸರ್ ಅವರು ಇದೀಗ ಉದ್ಘಾಟನೆಯನ್ನ ನೆರವೇರಿಸಿ ನಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಉದ್ಘಾಟನೆ ನುಡಿಗಳನ್ನ ಮಾತನಾಡಲಿದ್ದಾರೆ. ಸೊ ಒಂದ್ಸಾರಿ ಆತ್ಮೀಯ ಬಂಧುಗಳೇ, ಇಂದಿನ ಬೃಹತ್ ಬಹಿರಂಗ ಪ್ರಚಾರ ಸಭೆಯ ಉದ್ಘಾಟಕರ ನುಡಿಗಳನ್ನ ನಾವು ನೀವೆಲ್ಲರೂ ಆಲಿಸೋಣ. ಒಂದ್ಸಾರಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ನುಡಿಪೀಠಕ್ಕೆ PR ಪಾಟೀಲ್ ಸರ್ ಅವರನ್ನ ಬರಮಾಡಿಕೊಳ್ಳೋಣ. ಭಾರತ್ ಮಾತಾ ಕಿ. ಈಶ್ವರ್ ಖಂಡ್ರೆ ಅವರೇ, ನಮ್ಮ ಹಿರಿಯರು ಮತ್ತು ಆತ್ಮೀಯರು, ಮಾಜಿ ಸಚಿವರಾದಂಥ PGR ಸಿಂಧ್ಯಾರ್ ಅವರೇ, ರಾಜಶೇಖರ್ ಪಾಟೀಲ್ ಅವರೇ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರೇ, ಅಭ್ಯರ್ಥಿಗಳಾದಂಥ ಸಾಗರ್ ಖಂಡ್ರೆ ಅವರೇ, ನಮ್ಮ ಕಾರ್ಯಾಧ್ಯಕ್ಷರಾದ ವಸಂತ್ ಕುಮಾರ್ ಅವರೇ, ಅಜಯ್ ಸಿಂಗ್ ಅವರೇ, ವೇದಿಕೆ ಮೇಲೆ ಕೂತಂತ ಎಲ್ಲ ನಮ್ಮ ಪಕ್ಷದ ಗಣ್ಯಮಾನ್ಯ ವ್ಯಕ್ತಿಗಳೇ, ನೆರೆದಂತ ಎಲ್ಲ ಪಕ್ಷದ ಮುಖಂಡರುಗಳೇ, ಬಂದಂತ ಎಲ್ಲ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿಯರೇ, ಮಾಧ್ಯಮದ ಗೆಳೆಯರೇ, ಬಂಧುಗಳೇ, ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರಿದ್ದೇವೆ. ಇದು ನಮ್ಮ ಸ್ವಾರ್ಥಕ್ಕೆ ಸೇರಿಲ್ಲ ಅಥವಾ ನಮ್ಮ ವೈಯಕ್ತಿಕ ಕಾರಣಕ್ಕಾಗಿ ಸೇರಿಲ್ಲ. ಈ ದೇಶವನ್ನು ಉಳಿಸಬೇಕು, ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕು, ಈ ದೇಶದ ಸಂವಿಧಾನ ಉಳಿಬೇಕು ಮತ್ತು ಈ ದೇಶದಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲರೂ ನಾವು ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಅಂತ ದೇಶ ಬಚಾವ್ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಬಂಧುಗಳೇ, ಇವತ್ತು ಅನೇಕ ವಿಷಯಗಳು ಮಾತನಾಡೋದಿದೆ. ಅನೇಕ ಜನ ಮಾತಾಡೋರು ಕೂಡ ಇದ್ದಾರೆ. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಇವತ್ತೇನು ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಡವರಿಗೋಸ್ಕರ ಕಣ್ಣೀರು ಸುರಿಸ್ತಾರೆ, ಬಹಳ ದೊಡ್ಡ ದೊಡ್ಡ ಮಾತುಗಳು ಹೇಳ್ತಾರೆ. ಆದರೆ ಮುಖ್ಯಮಂತ್ರಿ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಎಷ್ಟು ಬಡವರ ವಿರೋಧಿ, ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ, ಮಹಿಳಾ ವಿರೋಧಿ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಬಂಧುಗಳು, ಇವತ್ತು ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೇಳ್ತೇನೆ, ನಿಮಗೆ ಕುಟುಂಬ ಇಲ್ಲ, ಸಂಸಾರ ಇಲ್ಲ, ಆದರೆ ನಿಮ್ಮ ಜೀವನ ಶೈಲಿ ವಿಲಾಸಿಯಾಗಿದೆ, ನಿಮ್ಮ ಸಂಭ್ರಮದ ಜೀವನ ಶೈಲಿ ಆಗಿದೆ. ಇವತ್ತು ಇಂಥ ಬಡ ದೇಶಕ್ಕೆ ಇಂಥ ದುಬಾರಿ ಪ್ರಧಾನಮಂತ್ರಿ ನಮಗೆ ಬೇಕಾಗಿತ್ತ? ಇವತ್ತು ಯಾರು ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀರಿ? ಪ್ರಧಾನಮಂತ್ರಿ ಮೋದಿ ಅವರು ಪಾರ್ಲಿಮೆಂಟ್ ಹೌಸ್ ಕಟ್ಟಿದ್ರು ನಮ್ಮ ದೇಶದಲ್ಲಿ, ದೆಹಲಿಯಲ್ಲಿ. ಪಾರ್ಲಿಮೆಂಟ್ ಹೌಸ್ ಇನ್ನೂ ಗಟ್ಟಿಯಾಗಿದೆ, ಸುಂದರವಾಗಿದೆ, ಭವ್ಯವಾಗಿದೆ. ಅದಕ್ಕೆ 500 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಇದು ಬೇಕಾಗಿತ್ತ? ಅದೇ ತರ ಇವತ್ತು ಅವರಿಗೆ ಓಡಾಡೋದಕ್ಕೆ ವಿಮಾನಗಳನ್ನು ಖರೀದಿ ಮಾಡಿದ್ರು. 17,000 ಕೋಟಿ ರೂಪಾಯಿ ಖರ್ಚು ಮಾಡಿ ವಿಮಾನಗಳನ್ನು ಖರೀದಿ ಮಾಡಿದ್ರು. ಯಾಕೆ ಈ ಬಡ ದೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ದುಡ್ಡು ಖರ್ಚು ಮಾಡಿ ವಿಮಾನ ಖರೀದಿ ಮಾಡುವಂತ ಅವಶ್ಯಕತೆ ಇತ್ತ? ಆಮೇಲೆ ಅವರು ಮತ್ತೆ 6 ಕಾರ್ಗಳನ್ನು ಖರೀದಿ ಮಾಡಿದ್ರು, ಹೊಸ 6 ಕಾರ್ಗಳು. 72 ಕೋಟಿ ರೂಪಾಯಿ ಖರ್ಚಾಯಿತು. ಯಾಕೆ? ನೆಹರು ಅವರು ಈ ದೇಶದಲ್ಲಿ 18 ವರ್ಷ ಆಳ್ವಿಕೆ ಮಾಡಿಲ್ಲ, ಇಂದಿರಾ ಗಾಂಧಿ ಅವರು ಮಾಡಿಲ್ವಾ, ಚೌಧರಿ ಚರಣ್ ಸಿಂಗ್ ಅವರು ಮಾಡಿಲ್ಲ, ಚಂದ್ರಶೇಖರ್ ಅವರು ಮಾಡಿಲ್ಲ, ಮನಮೋಹನ್ ಸಿಂಗ್ ಅವರು, ನರಸಿಂಹರಾವ್ ಅವರು, ಅನೇಕ ಜನ ಪ್ರಧಾನಮಂತ್ರಿ, ವಾಜಪೇಯಿ ಹಿಡ್ಕೊಂಡು ಎಲ್ಲರೂ ಪ್ರಧಾನಮಂತ್ರಿಗಳಾಗಿದ್ರು. ಆದರೆ ಈ ದೇಶದ ಬಡ ಜನರಿಗೆ ಅವರು ಸಭ್ಯರಾಗಿ ನಡ್ಕೊಂಡ್ರು. ಅದೇ ತರ ಇವತ್ತು ಈ ದೇಶದಲ್ಲಿ ಅನೇಕ ದುಂದು ವೆಚ್ಚಗಳನ್ನ ಮಾಡಿ ಈ ದೇಶವನ್ನು ದಿವಾಳಿ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಬಂಧುಗಳೇ, ಇವತ್ತು ನಾವು ದೇಶದ ಭವಿಷ್ಯವನ್ನು ಬರಬೇಕಾಗಿದೆ. ಈ ದೇಶದಲ್ಲಿ ಮುಂದೆ ಪ್ರಜಾಪ್ರಭುತ್ವ ಇರಬೇಕು, ಈ ದೇಶದಲ್ಲಿ ಸಂವಿಧಾನ ಇರಬೇಕು, ಈ ದೇಶದಲ್ಲಿ ಬಡವರಿಗೆ ನ್ಯಾಯ ಸಿಗಬೇಕು, ನಿರುದ್ಯೋಗಿಗಳಿಗೆ ಕೆಲಸ ಸಿಗಬೇಕು. ಇಂಥ ಅನೇಕ ಮಹತ್ವ ಕಾರ್ಯಗಳನ್ನು ಮಾಡುವಂತ ಕೆಲಸವನ್ನ ಇವತ್ತು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಬಂಧುಗಳೇ, ಇವತ್ತು ನಾವು ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ.
ಆ 5 ಗ್ಯಾರಂಟಿಗಳನ್ನು ನಾವು ಪ್ರಾಮಾಣಿಕವಾಗಿ ಅನುಷ್ಠಾನಕ್ಕೆ ತಂದು ಜನರಿಗೆ ತಲುಪಿಸಿದ್ದೇವೆ. ಅದೇ ತರ ಇವತ್ತು ಮತ್ತೆ ನಾವು ನಿಮ್ಮ ಎದುರುಗಡೆ ಬರ್ತಾ ಇದ್ದೇವೆ. ನಾವು ಖಾಲಿ ಕೈಲಿ ಬರ್ತಾ ಇಲ್ಲ. ನಮ್ದು ಉದ್ರಿ ಸರ್ಕಾರ ಅಲ್ಲ, ನಮ್ಮದು ನಗದಿ ಸರ್ಕಾರ. ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ. ಇವತ್ತು ಮತ್ತೆ ಪಂಚ ನ್ಯಾಯವನ್ನ ಹೇಳಲಿಕ್ಕೆ ಬರ್ತಾ ಇದ್ದೀವಿ. ಪಂಚ ನ್ಯಾಯವನ್ನು ತಗೊಂಡು ಈ ಪಂಚ ನ್ಯಾಯದಲ್ಲಿ ಬಹಳ ಪ್ರಮುಖವಾದಂಥದ್ದು ರೈತರ ಸಾಲ ಮನ್ನಾ. ಇವತ್ತು ಕಾಂಗ್ರೆಸ್ ಪಕ್ಷ, ರಾಹುಲ್ ಗಾಂಧಿ ಅವರ ಪಕ್ಷ, ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆ ಪಕ್ಷ ಇವತ್ತು ಮತ್ತೆ ಮಾತು ಕೊಡ್ತಾ ಇದ್ದೀವಿ. ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡ್ತೇವೆ ಮತ್ತು ನಮ್ಮ ಬೆಳೆಗಳಿಗೆ ಯೋಗ್ಯವಾದ ಬೆಲೆಯನ್ನು ಕೊಡ್ತೇವೆ, MSP ಕೊಡ್ತೀವಿ ಅನ್ನುವಂಥ ಮಾತನ್ನು ನಾವು ಇದು ವಚನವನ್ನು ಕೊಟ್ಟಿದ್ದೀವಿ. ಅದೇ ಥರ ಇವತ್ತು ಮಹಿಳೆಯರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಅಂದರೆ ತಿಂಗಳಿಗೆ 8,500 ರೂಪಾಯಿ ಕೊಡುವಂಥ ಕೆಲಸವನ್ನ ಇವತ್ತು ಮಾಡಿದೀವಿ ಅಂತ ಮಾತನ್ನು ಹೇಳ್ತಾ ಇದ್ದೀವಿ. ಅದಲ್ಲದೆ 25 ಲಕ್ಷ ರೂಪಾಯಿ ಯಾವುದೇ ಬಡ ಕುಟುಂಬಕ್ಕೆ ಆಸ್ಪತ್ರೆಗೆ ಹೋಗ್ಲಿಕ್ಕಾಗೋದಿಲ್ಲ, ಅವರಿಗೆ ಖರ್ಚಿಗೆ ದುಡ್ಡು ಇರೋದಿಲ್ಲ, ಅಂಥವ್ರಿಗೆ ಇನ್ಶೂರೆನ್ಸ್ ಅನ್ನ ಕವರ್ ಮಾಡೋದಕ್ಕೆ 25 ಲಕ್ಷ ರೂಪಾಯಿವರೆಗೂ ಖರ್ಚು ಮಾಡೋಕ್ಕೆ ಇವತ್ತು ನಾವು ತಯಾರಾಗಿ ಬಂದಿದ್ದೇವೆ. ಹೀಗೆ ಹಲವಾರು ಕಾಮಗಾರಿಗಳಂತೂ ಮಾಡಿ ಈ ದೇಶವನ್ನು ಪುನಃ ಕಟ್ಟಬೇಕು. ಈ ದೇಶದಲ್ಲಿ ರೈತರು, ಬಡವರು, ಕೂಲಿಕಾರರು ಎಲ್ಲರೂ ಕೂಡ ಜೀವಂತವಾಗಿರಬೇಕು. ಇವತ್ತು ಕೂಲಿಕಾರರು ಏನು ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಪ್ರತಿ ದಿವಸ ಪ್ರತಿಯೊಬ್ಬರಿಗೂ ಕೂಡ 400 ರೂಪಾಯಿ ಸಿಗುವಂತೆ ಯೋಜನೆಯನ್ನು ಹಾಕೊಂಡು ಇವತ್ತು ನಾವು ಬಂದಿದ್ದೇವೆ. ಇಂಥ ಹಲವಾರು ಜನಪರ ಕಾರ್ಯಕ್ರಮವನ್ನು ಹಚ್ಕೊಂಡು ಬಂದಿದ್ದೇವೆ. ತಾವು ಈ ಸಂದರ್ಭದಲ್ಲಿ ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಇವತ್ತು ಸರ್ಕಾರಿ ಉದ್ಯೋಗದಲ್ಲಿ 30 ಲಕ್ಷ ಜನರಿಗೆ ಉದ್ಯೋಗ ಕೊಡುವಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೊರಟಿದ್ದೇವೆ. ಅದೇ ಥರ ಪ್ರತಿ ವರ್ಷ ಯುವಕರಿಗೆ 1 ಲಕ್ಷ ರೂಪಾಯಿ ವಿದ್ಯಾವಂತರಿಗೆ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಹೀಗೆ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇವತ್ತು ನಾವು ಇಲ್ಲಿ ಬಂದಿದ್ದೇವೆ. ಸರ್ಕಾರಿ ನೌಕರಿಯಲ್ಲಿ, MSPಯಲ್ಲಿ ಮತ್ತು ನಾರಿ ನ್ಯಾಯದಲ್ಲಿ, ಬೆಲೆ ನಿಯಂತ್ರಣದಲ್ಲಿ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ರೈತರವರಿಗೆ ಜಾಗತಿಕ ಜನಗಣನ ಮಾಡೋದ್ರೊಂದಿಗೆ ಈ ದೇಶದಲ್ಲಿ ಮತ್ತೆ ಒಂದು ಹೊಸ ಸರ್ಕಾರವನ್ನ ಕಟ್ಟಲಿಕ್ಕೆ ನಾವು ಬಂದಿದ್ದೇವೆ. ನೀವೆಲ್ಲರೂ ನಮಗೆ ಈ ಸಾಗರ್ ಖಂಡ್ರೆ ಅವರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಅವರಿಗೆ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸೋಣ. ಈ ದೇಶದಲ್ಲಿ ಮತ್ತೊಂದು ಪ್ರಜಾಪ್ರಭುತ್ವ ಉಳಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ